ಏರ್ ಇಂಡಿಯಾ ವಿಮಾನದಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ಪ್ರಯಾಣಿಕ ಭಯದ ವಾತಾವರಣ ಸೃಷ್ಟಿ ಮಾಡಿದಂತಹ ಘಟನೆ ಸಂಭವಿಸಿದೆ. ಬೆಂಗಳೂರಿನಿಂದ ವಾರಣಾಸಿಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನದಲ್ಲಿ ನಡೆದಿರೋ ಘಟನೆ ಇದು. ವಿಮಾನದಲ್ಲಿ ಇರುವಂತಹ ಕಾಕ್ಪಿಟ್ ಬಾಗಿಲು ತೆಗೆಯೋದಕ್ಕೆ ಪ್ರಯಾಣಿಕ ಯತ್ನ ಮಾಡಿದ್ದಾನೆ. ಕೂಡಲೇ ಸಿಬ್ಬಂದಿಗಳು ಎಚ್ಚರಿಕೆ ಕೊಡ್ತಾ ಇದ್ರೂ ಕೂಡ ಕಾಕ್ಪಿಟ್ ಪ್ರವೇಶ ಮಾಡೋದಕ್ಕೆ ಯತ್ನ ಮಾಡಿದ್ದಾನೆ. ಕಾಕ್ಪಿಟ್ನ ಸರಿಯಾದ ಪಾಸ್ವರ್ಡ್ ಎಂಟ್ರಿ ಕೂಡ ಮಾಡಿದ್ದ ಪ್ರಯಾಣಿಕ. ಹೀಗಾಗಿ ಅಪಹರಣದ ಶಂಕೆ ಕೂಡ ವ್ಯಕ್ತಪಡಿಸಿದ್ದಾರೆ ಪೈಲಟ್. ಹೀಗಾಗಿ ಕಾಕ್ಪಿಟ್ ಡೋರ್ ತೆಗೆಯೋದಕ್ಕೆ ಪೈಲಟ್ ನಿರಾಕರಣೆ ಮಾಡಿದ್ರು. ವಾರಣಾಸಿ ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ವಿಮಾನ ಲ್ಯಾಂಡ್ ಆಯಿತು. ವಿಮಾನ ನಿಲ್ದಾಣದಲ್ಲಿ 8 ಜನ ಪ್ರಯಾಣಿಕರನ್ನು ವಶಕ್ಕೆ ಪಡೆದುಕೊಂಡಿದೆ ಸಿಐಎಸ್ಎಫ್. ಸಿಐಎಸ್ಎಫ್ ಯೋಧರು ತಕ್ಷಣವೇ ಆಗಮಿಸಿ ಬಂದರು, ದೌಡಾಯಿಸಿ ಬಂದರು. ಕೂಡಲೇ ಆ ಪ್ರಯಾಣಿಕ ಜೊತೆಗೆ ಒಟ್ಟು 8 ಜನರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಕೇವಲ ಕಾಕ್ಪಿಟ್ ಒಳಗಡೆ ನುಗ್ಗಿ ಏನಾದರೂ ಆತಂಕ ಸೃಷ್ಟಿ ಮಾಡುವಂತಹ ಒಂದು ಪ್ಲ್ಯಾನ್ ಇತ್ತ, ಅಥವಾ ಇದರ ಹಿಂದೆ ಏನಾದರೂ ಭಯಾನಕ ಕೃತ್ಯ ಎಸಗುವಂತಹ ಪ್ಲ್ಯಾನ್ ಏನಾದರೂ ಇತ್ತ, ಅಥವಾ ವಿಮಾನವನ್ನು ಸಂಪೂರ್ಣವಾಗಿ ಹೈಜಾಕ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿಕೊಂಡಿದ್ರಾ? ಇದಕ್ಕೆ ಸಂಬಂಧಪಟ್ಟಂತೆ 8 ಜನ ಶಂಕಿತ ಪ್ರಯಾಣಿಕರನ್ನು ವಶಕ್ಕೆ ಪಡ್ಕೊಂಡು ಸಿಐಎಸ್ಎಫ್ ಸಿಬ್ಬಂದಿಗಳು ತನಿಖೆ ಮುಂದುವರಿಸಿದ್ದಾರೆ. ಇನ್ನು ಆತನಿಗೆ ಪಾಸ್ವರ್ಡ್ ಕೂಡ ಗೊತ್ತಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಾಕ್ಪಿಟ್ ಓಪನ್ ಮಾಡಬೇಕಾದ್ರೆ ಅಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡಬೇಕಾಗತ್ತೆ. ಆಗ ಕಾಕ್ಪಿಟ್ ಬಾಗಿಲು ಓಪನ್ ಆಗುತ್ತೆ. ಅದು ಕೇವಲ ಒಳಗಡೆ ಇರುವಂತಹ ಪೈಲಟ್ಗಳು ಯಾರಿರ್ತಾರೆ ಅವರಿಗೆ ಮಾತ್ರ ಗೊತ್ತಿರುತ್ತೆ. ಹೀಗಾಗಿ ಈ ಒಂದು ಪಾಸ್ವರ್ಡನ್ನು ಸರಿಯಾಗಿ ನಮೂದು ಮಾಡಿದ್ದ, ಅಂದರೆ ಆತ ಟೈಪ್ ಮಾಡಿದ್ದು ಕೂಡ ಸರಿಯಾಗಿರೋ ಪಾಸ್ವರ್ಡನ್ನೇ ಟೈಪ್ ಮಾಡಿದ್ದ. ಹೀಗಾಗಿ ಪೈಲಟ್ಗಳು ಈಗ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ.